ಇದ್ವಿ ಮೊರಾರ್ಜಿ ದೇಸಾಯಿ ಶಾಲೆಯ ಅವಾಂತರಗಳನ್ನ. ಶಿಕ್ಷಣ ಸಚಿವರ ಗೃಹ ಸಚಿವರ ಕ್ಷೇತ್ರದಲ್ಲೇ ಆಗ್ತಾ ಇರುವಂತಹ ಈ ಅವಾಂತರ. ಶಿಕ್ಷಣ ಸಚಿವರು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಅಂತ. ಮಕ್ಕಳು ಒದ್ದಾಡ್ತಿದ್ದಾರೆ, ಗುಳ್ಳೆ ಆಗ್ತಾ ಇದೆ, ತುರ್ಕೆ ಬರ್ತಾ ಇದೆ, ನೋವಿನಿಂದ ಒದ್ದಾಡ್ತಾ ಇದ್ದಾರೆ ಅಲ್ಲಿನ ಮಕ್ಕಳು. ನಾವು ವಸತಿ ಶಾಲೆಗೆ ಸೇರೋ ಮುನ್ನ ಚೆನ್ನಾಗಿದ್ವಿ, ಶಿಕ್ಷಕರಿಗೆ ಈ ವಿಚಾರ ಹೇಳಿದ್ರೆ ಆಸಿಡ್ ಹಾಕಿ ಅಂದ್ರು. ಸಂಪೂರ್ಣ ನ್ಯೂಸ್ ಜೊತೆ ಮಕ್ಕಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ವಸತಿ ಶಾಲೆಗೆ ಸೇರೋ ಮುನ್ನ ಚೆನ್ನಾಗಿನೇ ಇದ್ವಿ, ಶಿಕ್ಷಕರಿಗೆ ಈ ವಿಚಾರ ಹೇಳಿದ್ರೆ ಆಸಿಡ್ ಹಾಕಿ ಅಂತ ಅಂದ್ರು. ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಗೋಳು. ಆಸ್ಪತ್ರೆಗೆ ಕಳಿಸಿ ಅಂದ್ರೆ ನಮ್ಮನ್ನ ಬೈದು ಕಳಿಸಿದ್ರು. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೂ ಸರಿಯಾಗಿ ನೋಡಲ್ಲ. ಸಂಪೂರ್ಣ ನ್ಯೂಸ್ ಜೊತೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ಈ ಶಾಲೆಗೆ ಸೇರೋ ಮುಂಚೆ ಚೆನ್ನಾಗಿನೇ ಇದ್ವಿ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿತ್ತು. ಇನ್ನು ಶಿಕ್ಷಕರಿಗೆ ಈ ವಿಚಾರವನ್ನ ತಿಳಿಸಿದ್ರೆ ಆಸಿಡ್ ಹಾಕೊಳ್ಳಿ ಅಂತಾರೆ. ಈ ಬಗ್ಗೆ ಶಿಕ್ಷಣ ಸಚಿವರು ಯಾಕೆ ಸುಮ್ಮನೆ ಕುಳಿತಿದ್ದಾರೆ? ಏನು ಕ್ರಮಗಳನ್ನ ಕೈಗೊಳ್ಳಲ್ವಾ ಹಾಗಾದ್ರೆ ಅಂತ ಯಾವ ರೀತಿ ಗಮನಿಸ್ತಾರೆ ಶಿಕ್ಷಣ ಸಚಿವರಾಗಿ? ಕರ್ನಾಟಕದಲ್ಲಿರುವಂತಹ ಶಾಲೆಗಳ ಬಗ್ಗೆ, ಸರ್ಕಾರಿ ಶಾಲೆಗಳ ಬಗ್ಗೆ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತಂದ್ರೆ, ಇಷ್ಟು ದಿನಗಳಾದ್ರೂ ಮೊದಲನೇ ಬಾರಿ ಅಲ್ಲ ಇದು ಆಗ್ತಾ ಇರುವಂಥದ್ದು. ನಮ್ಮ ಗಮನಕ್ಕೆ ಬಂದಿಲ್ಲ ಇದು ಅಂತ ಅನ್ಲಿಕ್ಕೆ ಇದೇನು ಮೊದಲನೇ ಬಾರಿ ಅಲ್ಲ ರೀ, 3ನೇ ಬಾರಿ, ಅದು ಗೃಹ ಸಚಿವರ ಕ್ಷೇತ್ರದಲ್ಲೇ ಆಗ್ತಿರುವಂತಹ ಅವಾಂತರ ಇದು. ಈ ಬಗ್ಗೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ತನಿಖೆ ಮಾಡಲ್ವಾ ಹಾಗಾದ್ರೆ? ಶಿಕ್ಷಣ ಸಚಿವರಾಗಿ ಏನು ಪ್ರಯೋಜನ ರೀ? ಮಕ್ಕಳು ಈ ರೀತಿ ನೋವಲ್ಲಿ ನೆರಳಬೇಕು ಅಂತಂದ್ರೆ ಯಾವ ರೀತಿ ಶಿಕ್ಷಣದ ವ್ಯವಸ್ಥೆ ಇದು ಅಂತ. ಈ ಬಗ್ಗೆ ನಮ್ಮ ಸಂಪೂರ್ಣ ನ್ಯೂಸ್ ಜೊತೆ ಮಕ್ಕಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಏನಿದಿಲ್ಲ, 7th 6th ಸೆಕೆಂಡ್ ಸೆಮಿ ಬಂದ ಈ ಟೈಪ್ ರೀ ಸರ್. ಸರಿ ಕೇಳಿದ್ರಿ, ವಾರ್ಡನ್ ಸರಿ ಕೇಳಿದ್ರಿ ಆಸಿಡ್ ಹಾಕೋ ಅಂತಾರೆ ಸರ್. ಹಂಗೆ ಅಂತಾರೆ ಸರ್. ಒಟ್ಟು ಗೇಟಿ ಬಿಡಲ್ರಿ, ಊರಿಗೆ ಬಿಡಲ್ರಿ, ಬೈದು ಕಳಿಸ್ತಾರೆ ಸರ್. ದವಾಖಾನೆ ಬಿಡಂದ್ರೆ ಬೈದು ಕಳಿಸ್ತಾರೆ ಸರ್. ತಿಂಡಿ ಕೊಡ್ತಾ ಇದ್ರಿ ಸರ್. ನೀರಿನ ಪ್ರಾಬ್ಲಮ್ ಐತೆ ಏನೈತೆ ಗೊತ್ತಿಲ್ಲ ಸರ್. ಸರ್ ಈಗ ರಾತ್ರಿ ಅವೆಲ್ಲ ಕೊಡ್ತಾರೆ ಸರ್. ಕೊಡ್ತಾರೆ ಸರ್. ಸರ್ 6th ಕ್ಲಾಸಿಂದ ಬಂದಾರಿ ಸರ್. ಏನಿದಿಲ್ಲ ರೀ, 7th 6th ಸೆಕೆಂಡ್ ಸೆಮಿ ಬಂದ ಈ ಟೈಪ್ ರೀ ಸರ್. ಸರಿ ಕೇಳಿದ್ರಿ, ವಾರ್ಡನ್ ಸರಿ ಕೇಳಿದ್ರಿ ಆಸಿಡ್ ಹಾಕೋ ಅಂತಾರೆ ಸರ್. ಹಂಗೆ ಅಂತಾರೆ ಸರ್. ಒಟ್ಟು ಗೇಟಿ ಬಿಡಲ್ರಿ, ಊರಿಗೆ ಬಿಡಲ್ರಿ, ಬೈದು ಕಳಿಸ್ತಾರೆ ಸರ್. ದವಾಖಾನೆ ಬಿಡಂದ್ರೆ ಬೈದು ಕಳಿಸ್ತಾರೆ ಸರ್. ತಿಂಡಿ ಕೊಡ್ತಾ ಇದ್ರಿ ಸರ್. ನೀರಿನ ಪ್ರಾಬ್ಲಮ್ ಐತೆ ಏನೈತೆ ಗೊತ್ತಿಲ್ಲ ಸರ್. ಸರ್ ಈಗ ರಾತ್ರಿ ಅವೆಲ್ಲ ಕೊಡ್ತಾರೆ ಸರ್. ಕೇಳಿಸ್ಕೊಂಡ್ರಿ ಅಲ್ವಾ ಮಕ್ಕಳ ಅಳಲನ್ನ? ವಾರ್ಡನ್ಗೆ ಕೇಳಿದ್ರೆ ಆಸಿಡ್ ಹಾಕೊಳ್ಳಿ ಅಂತಾರಂತೆ. ಇನ್ನು ಮನೆಗೆ ಹೋಗೋದಕ್ಕೂ ಬಿಡಲ್ಲ, ಆಸ್ಪತ್ರೆ ಹೋಗೋದಕ್ಕೂ ಬಿಡಲ್ಲ. ಇನ್ನು ಈ ವಾರ್ಡನ್ ಯಾಕೆ ಅಂತ ಮಕ್ಕಳ ನೋವನ್ನ ಕೇಳಲಿಕ್ಕೆ ಆಗಲ್ಲ ಅಂತಂದ್ರೆ ಈ ವಾರ್ಡನ್ಗಳೆಲ್ಲ ಏನಕ್ಕೆ ಹಂಗಿದ್ರೆ ಪ್ರಯೋಜನ ಇಲ್ವಾ ಅಲ್ಲ? ಮನೆಗೆ ಹೋಗೋದಕ್ಕೂ ಬಿಡಲ್ಲ, ಆಸ್ಪತ್ರೆಗೆ ಹೋಗೋದಕ್ಕೂ ಬಿಡಲ್ಲ. ಇನ್ನು ಮಕ್ಕಳಿಗೆ ಯಾರಿಗೆ ಚಿಕಿತ್ಸೆ ಕೊಡ್ತಾರಲ್ಲಿ? ಮಕ್ಕಳು ಹೇಗೆ ಗುಣಮುಖರಾಗಬೇಕು ಅಂತ ಪೇರೆಂಟ್ಸ್ನು ಬಿಡಲ್ಲ, ಅವರನ್ನು ಮನೆಗೆ, ವಿದ್ಯಾರ್ಥಿಗಳನ್ನು ಮನೆಗೆ ಹೋಗೋದಕ್ಕೆ ಬಿಡಲ್ಲ ಅಂತಂದ್ರೆ ಈ ಬಗ್ಗೆ ಯಾರು ಗಮನಕ್ಕೆ ತೆಗೆದುಕೊಳ್ಬೇಕು ಅಂತ? ಸ್ವಚ್ಛತೆ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಮಕ್ಕಳು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಇಲ್ಲಿ ಈ ವಿಚಾರವಾಗಿ ಗುಳ್ಳೆಗಳಾಗಿದೆ ಮಕ್ಕಳಿಗೆ. ಯಾಕೆ ಇನ್ನು ಈ ಬಗ್ಗೆ ತನಿಖೆ ಆರಂಭವಾಗಿಲ್ಲ ಅಂತ ಪ್ರಶ್ನೆ. ಇದೇನು ಮೊದಲನೇ ಬಾರಿ ಅಲ್ವಲ್ರಿ, 3ನೇ ಬಾರಿ ಆಗ್ತಾ ಇರುವಂತದ್ದು, ಅದು ಗೃಹ ಸಚಿವರ ಕ್ಷೇತ್ರದಲ್ಲೇ. 3 ಆಗಿದೆಯೋ ಇನ್ನು ಎಷ್ಟು ಬಾರಿ ಆಗಿದೆಯೋ, ನಮ್ಮ ಗಮನಕ್ಕೆ ಬಂದಿದ್ದಿಷ್ಟು. ಇನ್ನೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಅಂತಂದ್ರೆ ಇನ್ನು ಮಕ್ಕಳು ಸಾಯೋವರೆಗೂ ನೋಡ್ತಿರ್ತಾರೇನ್ರಿ ಇವರು? ನಂಬಿಕೆ ಇಟ್ಟು ಕಳ್ಸಿರ್ತಾರೆ ಪೇರೆಂಟ್ಸ್ಗಳು. ಇವರ ಜೀವಕ್ಕೆ ಯಾರ್ರೀ ಹೊಣೆ? ಹಾಗಾದ್ರೆ ಯಾರು ನೋಡ್ತಾರೆ
ಇವ್ರಿಗೇನಾದ್ರೂ ಆದ್ರೆ ಮಕ್ಕಳಿಗೆ ಈ ರೀತಿ ಗುಳ್ಳೆಗಳಾಗಿ ಕಾಣಿಸ್ತಿದೆ ನೋಡಿ ಅಲ್ಲಿ ಯಾವ ರೀತಿ ಎಲ್ಲ ಆಗಿದೆ, ಮಕ್ಕಳು ಹೇಗೆ ಒದ್ದಾಡ್ತಿದ್ದಾರೆ ಅಂತ. ಈ ರೀತಿ ಆದ್ರೂ ಕೂಡ ಒಂದು ಕ್ರಮ ಕೈಗೊಳ್ಳಿಕ್ಕಾಗ್ಲಿಲ್ಲ. ಪ್ಯಾರೆಂಟ್ಸ್ಗಳನ್ನ ನೋಡಕ್ ಬಿಡೋದಕ್ಕಾಗ್ತಿಲ್ಲ, ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಇವ್ರ ಜೀವಕ್ಕೆ ಯಾರೀ ಹೊಣೆ? ಇದರ ಬಗ್ಗೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಗೃಹ ಸಚಿವರೇ ಕೇಳಿಸ್ಕೊಳ್ಳಿ, ಶಿಕ್ಷಣ ಸಚಿವರೇ ಈ ಬಗ್ಗೆ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು. ಸರ್ಕಾರಿ ಬಡ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಲೆನೇ ಇಲ್ವೇನ್ರಿ? ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಸ್ವಚ್ಛತೆ ಇಲ್ಲ, ಆಹಾರ ಸರಿ ಇಲ್ಲ, ಅಳಿಸಿದ್ದ ಆಹಾರ ಕೊಡ್ತೀರಾ, ನೀರಿನ ವ್ಯವಸ್ಥೆಯನ್ನ ಕಾಪಾಡ್ಕೊಳ್ಳಿಕ್ಕಾಗಲ್ಲ ಅಂತಂದ್ರೆ ಯಾವ ರೀತಿ ಆಡಳಿತವನ್ನ ನಡೆಸ್ತೀರಾ? ನಿಮ್ಮ ಜವಾಬ್ದಾರಿ ಹೇಗಿದೆ ಅಂತ ಇಲ್ಲಿ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ತಮ್ಮ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಈ ಕ್ರಮಗಳಿಗೆ, ಈ ಅವಾಂತರಗಳಿಗೆ ತಾವು ಕ್ರಮಗಳನ್ನ ಕೈಗೊಳ್ಳಿ, ಶಿಕ್ಷಣ ಸಚಿವರಿಗೂ ಕ್ರಮಗಳನ್ನ ಕೈಗೊಳ್ಳಲು ಒತ್ತಾಯ ಮಾಡಲೇಬೇಕು.